ಪುಣೆಯಿಂದ ಒಂದು ಬಂದಿದೆ. ಏನಪ್ಪ ಹಿಂಗೆ ಆಗೋದ್ರೆ ಹೆಣ್ಣು ಮಕ್ಕಳ ಕತೆ, ಹುಡುಗರದ್ದು ಅಷ್ಟೇ, ಏನು ಹುಡುಗರೇನು ಸಾಚಾಗಳು ಅಂತ ಹೇಳ್ತಿಲ್ಲ, ಬಟ್ ಆದರೂ ಹೆಣ್ಣು ಮಕ್ಕಳು ಈ ಲೆವೆಲ್ಗೆ ಬಂದುಬಿಟ್ರ ಏನು ದಿನ ಬೆಳಗಾದರೆ ಈ ಥರದ ಸ್ಟೋರಿ. ನಮ್ಮ ಹಣೆ ಬರ ಕೇತನ್ ವಿಶಾಲ್ ಅಗರ್ವಾಲ್ ಸಾವಿನ ಪ್ರಕರಣ ತಿರುವು ಪಡೆದಿದೆ. ಲೋಹಗಡ ಕೋಟೆ ಪ್ರಿಯಕರ ಚೇತನ್ ಬಾಬುಲಾಲ್ ಸಂಚಿಗೆ ಕೇತನ್ ವಿಶಾಲ್ ಪಾಪ ಬಲಿಯಾಗಿದ್ದಾರೆ. ಯಾರು ಅವಳು ಸಿಯಾ ಅಂತ ಹುಡುಗಿ, ಅವಳಿಗೂ ಈ ಕೇತನ್ ವಿಶಾಲ್ಗೂ ಮದುವೆ ಫಿಕ್ಸ್ ಮಾಡಿದ್ದಾರೆ. ಇಷ್ಟ ಇರಲಿಲ್ಲವಂತೆ, ಅದಕ್ಕೆ ಅವಳನ್ನು ಕರ್ಕೊಂಡು ಅವಳು ಕೋಟೆಗೆಲ್ಲ ಹೋದ್ಲಂತೆ. ಅಲ್ಲಿ ಡ್ರಾಮಾ ಮಾಡಿಕೊಂಡು ಅವನನ್ನು ಎಡ್ಜಲ್ಲಿ ನಿಲ್ಲಿಸ್ಬಿಟ್ಟು 400 ಅಡಿ ಆಳದ ಪ್ರಪಾತಕ್ಕೆ ತಳ್ಳಿಬಿಟ್ಟಿದ್ದಾಳೆ ಕೆಳಕ್ಕೆ. ಅವನು ಪಾಪ ಬಿದ್ದು ಸತ್ತೋದ. ಜಾರ್ಬಿಟ್ಟು ಬಿದ್ದುಬಿಟ್ಟು ಆ ಫೋಟೋ ತೆಗಿಯೋಕ್ಕೆ ಹೋದಾಗ ಅಂತ ಸುಳ್ಳು ಹೇಳ್ಬಿಟ್ಟು ಕೈ ತೊಳ್ಕೊಂಡಿದ್ಲು. ಬಟ್ ಅಲ್ಲಿ ಲೋಕಲ್ SP ಭಾಳ ಅನುಮಾನ ಬಂತಂತೆ, ಹೆಂಗಾಗತ್ತೆ ಕಾಲು ಜಾರ್ಕೊಂಡು ಅವ್ನು ಬೀಳಕ್ಕವನು, ಅಲ್ಲಿ ಹೆಂಗೆ ಬಿದ್ದ ಅವನ ಆ ಜಾಗದಲ್ಲಿ ಅಂತ ಅನುಮಾನ ಬಂದು ಎಲ್ಲ ಚೆಕ್ ಮಾಡೋದು ಕಡೆಯಿಂದ ತನಿಖೆ ಮಾಡಿದ್ರೆ ಗೊತ್ತಾಗತ್ತೆ ಈ ಹುಡುಗಿ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ತಳ್ಳಿ ಸಾಯಿಸಿ ಅವನ ಪ್ರಿಯಕರನ್ನ ಮಾತುಗಳನ್ನು ಕೇಳಿಕೊಂಡು ಸಾಯಿಸಿ ಹೇಳಿದ್ದಾರೆ. ಏನು ಅಂದರೆ ಜೈಪುರದ ಅರಮನೆಯಲ್ಲಿ ಮದುವೆಗೋಸ್ಕರ 17 ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ರೆಡಿಯಾಗಿತ್ತಂತೆ. ಎಲ್ಲ ಸಿಕ್ಕಾಬಟ್ಟೆ ಸಿರಿವಂತರು. ಏನು ನಿನಗೆ ಬಡ್ದಿದ್ದೇನು ಬಡ್ದಿತ್ತು ಇವಳು ರೋಗ, ಇವಳಿಗೆ ಸಾಯಕ್ಕೆ ಇವಳು ಬೇಡ ಅಂದಿದ್ದಿದ್ರೆ ಹುಡುಗನಾರು ಬಿಡಬೇಕು ತಾನೆ ಪಾಪ. ಅವನು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಚೆನ್ನಾಗೇ ಇದ್ದಾನಂತೆ, ಅವ್ನ ಪಾಡ್ಗೆ ಅವ್ನು ಇರ್ತಿದ್ನಲ್ಲ ಪಾಪ. ಹಾಂ, ಇನ್ಯಾರನ್ನ ಮದುವೆ ಆಗ್ತಿದ್ದ, ನೆಮ್ಮದಿಯಾಗಿ ಇರ್ತಿದ್ದ, ಅವನನ್ನು ಯಾಕೆ ಸಾಯಿಸ್ಬೇಕಪ್ಪ? ಏನು ರಾಕ್ಷಸಿ ಆಗೋಗಿದ್ರಮ್ಮ ಅಮ್ಮ ನಿಮ್ಮಂತರ. ಸತ್ಯ ಹೇಳ್ರಿ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.